ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಇನ್ನು ಉದಯಗಿರಿ ಹಿಂಸಾಚಾರಕ್ಕೆ ಮುಸ್ಲಿಂ ಮುಖಂಡ ಮುಫ್ತಿ ಮುಷ್ತಾಕ್ ಪ್ರಚೋದನಕಾರಿ ಭಾಷಣವೇ ಕಾರಣ ಅನ್ನೋದು ಈಗ ಗೊತ್ತಾಗಿದೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ವೈರಲ್ ಆಗಿದೆ. ಅವ್ರ ಸರ್ಕಾರ ಇದ್ದಾಗ ಇವಾಗಿರ್ಲಿಲ್ವ ಈ ತರ? ಅವ್ರ ಸರ್ಕಾರ ಇದ್ದಾಗ ಎಷ್ಟು ಕೇಸ್ಗಳು ಈ ರೀತಿ ಆಗಿದ್ದಾವೆ ಅದನ್ನು ಹೇಳೋಣಂತೆ. ಪರಮೇಶಿ ಅಂದ್ರೆ ಪಂಚಾಯತಿ, ಪಂಚಾಯತಿ ಅಂದ್ರೆ ಪರಮೇಶಿ, ಪಂಚಾಯತಿ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ನ್ಯಾಯಕಲ. ಪೊಲೀಸಿನವರ ಮೇಲೆ ದಾಳಿ ಮಾಡುವಂತಹ ಮನಸ್ಥಿತಿಯನ್ನು ಪ್ರವೃತ್ತಿಯನ್ನು ತೋರುವ ಯಾವುದೇ ಎರಡು ಕಾಲು, ಎರಡು ಕೈ, ಎರಡು ಕಣ್ಣು, ಒಂದು ಮೂಗು ಇರುವವನನ್ನ ಕೋತಿ ಎಂದೇ ಪರಿಗಣಿಸಬೇಕು. ಪೊಲೀಸರ ಮೇಲೆ ಬುರುಡೆಯನ್ನ ಒಡೆದಾಕಬೇಕು. ರಂಗಣ್ಣ ಮಚ್ಚಿಡ್ಕೊಂಡು ಹೊಂಟವನೆ ಅಂದ್ರೆ ಅದೆಷ್ಟು ತಲೆ ಉಳುತ್ತೋ ಏನೋ ಅಷ್ಟೇ. ಪರಮೇಶ್ವರ್ ಅವರ ಕಾಲ ಇವರ ಕಾಲ ಅಲ್ಲ, ಅವರ ಕಾಲವೋ ಇವರ ಕಾಲವೋ, ಅಲ್ಟಿಮೇಟ್ಲಿ ಒಡಸ್ಕೊತಿರೋದು ಸಿಸ್ಟಮ್. ನೆನಪಿಟ್ಕೊಳ್ಳಿ. ಅಯ್ಯೋ ಅಮ್ಮ ಅಮ್ಮಮ್ಮ ಅಳ್ಬಾರ್ದಮ್ಮ, ಅಳ್ಬಾರ್ದು, ಸಮಾಧಾನ ಮಾಡ್ಕೊ. ಯಾರೋ ಪ್ರಚೋದನಾಧಿಕಾರಿ ಭಾಷಣ. ಹೌದು. ಏನು ಭಾಷಣ? ದೇವರಿಗೋಸ್ಕರ ನಮ್ಮ ತಲೆಯನ್ನೇ ಕತ್ತರಿಸಿ ಕೊಡುತ್ತೇವೆ, ನಮ್ಮ ಮಕ್ಕಳ ತಲೆಯನ್ನ ಕತ್ತರಿಸಿ ತಂದು ಇಡುತ್ತೇವೆ. ಇಡು, ನಿನ್ನಿಂದಾನೇ ಪ್ರಾರಂಭ ಮಾಡ್ಕೊಂಬಿಟ್ರೆ ಆಯ್ತಪ್ಪ. ಬೇರೆಯವ್ರ ಮಕ್ಕಳನ್ನ ಯಾಕಪ್ಪ ಬಲಿಪಶು ಮಾಡಬೇಕು? ನಿನ್ನ ಮಕ್ಕಳಿಂದಾನೇ ಸ್ಟಾರ್ಟ್ ಮಾಡ್ಕೋ. ಬೇರೆಯವ್ರಿಗೆ ಬುರುಡೆ ಬಿಟ್ಬಿಟ್ಟು ರೈಲ್ ಹತ್ತಿಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಬಾವಿಗೆ ತಳ್ಳಿಬಿಟ್ಟು ಮಜಾ ನೋಡೋ ಗಿರಾಕಿ ನೀನು. ನಿನ್ ಮಕ್ಕಳಿಂದಾನೇ ಮಾಡಪ್ಪ, ಬೇಡ ನಿನ್ ತಲೆಯಿಂದಾನೇ ಮಾಡು. ಯಾರು ಬೇಡ ಅಂದವರು? ನೀನ್ 7 ಮಿನಿಟ್ ಆದ್ರೆ ನಾನು 14 ಮಿನಿಟ್ ತೆಗೆದುಕೊಳ್ಳಿ ನನ್ನ ತಲೆಯನ್ನು ಅಂತ ಕತ್ತರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಇಟ್ಟು ಅಲ್ಲೇ ಬೀಳಿಸ್ಬಿಡಪ್ಪ. ಯಾರಪ್ಪ ಬೇಡ ಅಂದಿರೋರು? ಈ ತರದ್ದು ಬುರುಡೆ ಭಾಷಣಗಳಿಂದಾನೇ ಇದೆಲ್ಲ ಆಗ್ತಾ ಇರೋದು. ಈ ಬುರುಡೆ ಭಾಷಣ ಬಿಡೋ ಗಿರಾಕಿಗಳಿಗೆ ಫಸ್ಟ್ ಹದ್ದುಬಸ್ತು ತಂದ್ರೆ ಎಲ್ಲ ಕಂಟ್ರೋಲ್ಗೆ ಬರುತ್ತೆ. ನಿಮ್ಮ ಲೈಫ್ ಸ್ಟೈಲ್ ನ ಬದಲಾಯಿಸ್ತೀನಿ. ನೀವು ಹಾಕೋ ಒಂದೊಂದು ಓಟು ನಿಮ್ಮ ತಗ್ದೀರ್ನ ಬದಲಾಯಿಸ್ತದೆ. ರಾಜಕಾರಣ ನಾಯಕರುಗಳೆಲ್ಲ ಮಾತಿನ ದಟ್ ಇಸ್ ದಿ ಪ್ರಾಬ್ಲಮ್. ಮಾತಿನ ವೀರರಾಗ್ಬಿಟ್ಟಿದ್ದಾರೆ. ದಟ್ ಇಸ್ ದಿ ಪ್ರಾಬ್ಲಮ್. ಇಲ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಯಾಕೆ? ತಲೆ ಕತ್ತರಿಸ್ಬಿಟ್ಟು ಬಿಟ್ಬಿಡ್ತಾರಂತೆ. ಬಿಡ್ಬಿಡ್ತಾರೆ ಮಕ್ಕಳದ್ದು ತಲೆ ಕತ್ತರಿಸಿ ಕೊಡ್ಬಿಡ್ತಾರಂತೆ. ಯಾವ ದೇವ್ರು ಕೇಳಿದಾನೆ? ಯಾವ ದೇವ್ರು ಕೇಳಿದಾನ್ರಿ ಭಾಷಣ ಮಾಡಿದವ್ರು ಗಿರಾಕಿ? ಅಣ್ಣ, ಇದೆಲ್ಲ ಯಾಕಣ್ಣ? ಎಲ್ಲೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೇನಣ್ಣ. ಪಾಪಕೃತ್ಯ ಮಾಡಿ ಪಾಪಕೃತ್ಯವನ್ನೇ ದೇವರ ಕೆಲಸ ಎಂದು ಪರಿಗಣಿಸಿಕೊಂಡು ಹೋಗೋದಾದ್ರೆ ನೀ ಸೈತಾನ ಆಗ್ತೀಯ. ನೀನೇನ್ ದೇವ್ರ ಮಗ ಆಗ್ತೀಯ? ಅಲ್ಲಿ ಅಡ್ಡಂ ಬಡ್ಡೆ ಓದ್ಕೊಂಡಿರೋ ಗಿರಾಕಿಗಳೆಲ್ಲ ಬಂದು ರೋಡ್ ಸೈಡಲ್ಲಿ ಭಾಷಣ ಮಾಡಿದ್ರೆ ಹಿಂಗೆ ಆಗೋದು.